ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾವಿವತ್ತು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ತುಂಬಾ ವೈರಲ್ ಆಗಿರೋಂಥ ಜಾಗ ಹೊಳೆ ದೇವಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ರೀಲ್ಸಲ್ಲೆಲ್ಲ ನೋಡಿರ್ಬೋದು. ನಾನು ಕೂಡ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಫೈನಲಿ ಇವತ್ತು ಹೊರಟಿದ್ದೀವಿ. ಹೋಗೋ ದಾರಿ ಕೂಡ ಚೆನ್ನಾಗಿದೆ, ಮತ್ತು ಬೋರ್ಡ್ ಕೂಡ ಇದೆ. ನಿಮಗೆ ಎಲ್ಲೂ ಕೂಡ ಕನ್ಫ್ಯೂಸ್ ಆಗಲ್ಲ. ಮ್ಯಾಪ್ ಹಾಕಿ ಕೂಡ ಹೋಗ್ಬೋದು. ಹೊಳೆ ದೇವಮ್ಮ ಟೆಂಪಲ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿಂದ ರೋಡ್ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಆಫ್ ರೋಡ್ ಥರ ಇದೆ. ಆದರೂ ಕೂಡ ಒಂಥರ ಚೆನ್ನಾಗಿರುತ್ತೆ ಈ ಥರ ರೋಡಲ್ಲಿ ಹೋಗೋದಕ್ಕೆ ಕೂಡ. ಕಾರ್ ತಗೊಂಡು ಕೂಡ ಬರ್ಬೋದಿತ್ತು, ಆದರೆ ನಾವಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತಿರ್ತೀವಿ ಮತ್ತು ಪಾರ್ಕಿಂಗ್ ಎಲ್ಲ ಅಲ್ಲಿ ಇರುತ್ತೋ ಇಲ್ವೋ ಅಂದ್ಬಿಟ್ಟು ಬೈಕಲ್ಲೇ ಬಂದ್ವಿ. ಹಾಗೆ ನೋಡ್ಬೋದು ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಇದನ್ನ ನೋಡಿ ಅನ್ನಿಸ್ತು, ಈ ದಾರಿನಲ್ಲಿ ಈವ್ನಿಂಗ್ ವಾಕ್ ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರ್ಬೋದು ಅಂತ. ನಾವು ಎಲ್ಲೆಲ್ಲೋ ಯಾವ್ಯಾವುದೋ ಪ್ಲೇಸ್ಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಇಷ್ಟು ಹತ್ತಿರ ಇರೋ ಪ್ಲೇಸ್ಗಳೇ ನಮಗೆ ಗೊತ್ತಿರಲ್ಲ. ನಮ್ಮ ಸುತ್ತಮುತ್ತ ಎಷ್ಟೊಂದು ಒಳ್ಳೊಳ್ಳೆ ಪ್ಲೇಸ್ಗಳಿರುತ್ತೆ, ಆದರೆ ಈ ಥರ ವೈರಲ್ ಆದಾಗಲೇ ಗೊತ್ತಾಗೋದು ಅಷ್ಟೇ. ಇಷ್ಟು ವರ್ಷ ನಾವು ಮೈಸೂರಲ್ಲೇ ಇದ್ರೂ ಕೂಡ ಈ ಪ್ಲೇಸ್ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ನಾವು ಕೂಡ ರೀಲ್ಸಲ್ಲೆಲ್ಲ ನೋಡಿನೇ ಇವತ್ತು ಹೋಗ್ತಾ ಇರೋದು. ನೋಡ್ಬೋದು ಈ ದಾರಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಮಾತ್ರ. ಒಂದು ಸೈಡ್ ನಾಲೆ, ಇನ್ನೊಂದು ಸೈಡ್ ಗದ್ದೆ. ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಉದ್ದಕ್ಕೂ ಇದೇ ಥರ ಇದೆ, ಒಂದು ಸೈಡ್ ಗದ್ದೆ, ಒಂದು ಸೈಡ್ ನಾಲೆ. ದೇವಸ್ಥಾನದವರೆಗೂ ಕೂಡ ಇದೇ ಥರ ಇದೆ. ಏರಿ ಮೇಲೇ ಹೋಗಬೇಕು. ಹಾಗೆ ನಾವು ದೇವಸ್ಥಾನದವರೆಗೂ ಕೂಡ ವೆಹಿಕಲ್ ತೊಗೊಂಡು ಹೋಗ್ಬೋದು. ಅಂದರೆ ಟೆಂಪಲ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಏರಿ ಮೇಲೇ ನಿಲ್ಲಿಸಿ ಸ್ವಲ್ಪ ಗದ್ದೆನಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಗ್ರೀನರಿ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನೋಡ್ತಿದ್ದಂಗೆ ದೇವಸ್ಥಾನ ಕೂಡ ಬಂದೇ ಬಿಡ್ತು. ಅಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ವಾ, ಅದೇ ದೇವಸ್ಥಾನ ನಾವು ಹೋಗಬೇಕಾಗಿರೋದು. ನಾವು ಗಾಡಿನ ಇಲ್ಲೇನೆ ನಿಲ್ಲಿಸಿ ಗದ್ದೆನಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ. ನಾವು ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋಗಿದ್ರಿಂದ ಜನ ಯಾರು ಕೂಡ ಅಷ್ಟಾಗಿ ಇರಲಿಲ್ಲ. ಮಾಮೂಲಿ ಲೋಕಲ್ ಅವ್ರು ಇರ್ತಾರಲ್ವ, ಅವ್ರು ಮಾತ್ರ ಇದ್ದರು. ಮತ್ತು ಒಂದು ಕಪಲ್ ಇದ್ದರು, ಅವರು ಡ್ರೋನ್ ಶಾಟ್ ಎಲ್ಲ ತಗೊಳ್ತಾ ಇದ್ರು. ಅವರು ಕೂಡ ಕಂಟೆಂಟ್ ಕ್ರಿಯೇಟರ್ ಅಂತೆ. ಮತ್ತು ಯಾರು ಕೂಡ ಜನ ಇರಲಿಲ್ಲ. ಅಂದರೆ ಇದು ಇತ್ತೀಚೆಗೆ ತುಂಬ ವೈರಲ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆದರೆ ಜನ ಎಲ್ಲ ಬರ್ಬೋದೇನೋ ಅಂತ ಸ್ವಲ್ಪ ಬೇಗನೆ ಬಂದಿದ್ವಿ. ಆದರೂ ಕೂಡ ನಾವು ಬಂದಾಗ 8:30 ಆಗಿಬಿಟ್ಟಿತ್ತು. ಇನ್ನೂ ಸ್ವಲ್ಪ ಬೇಗ ಹೋಗಿದ್ರೆ ಚೆನ್ನಾಗಿರೋದು. ಮತ್ತು ನೋಡ್ಬೋದು ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಆ ಗದ್ದೆ, ಆ ಕಲ್ಲು, ಆ ನೀರು, ಈ ಥರ ಸೀನರಿ ನೋಡೋದೇ ಚಂದ. ನಾನು ರೀಲ್ಸಲ್ಲೆಲ್ಲ ನೋಡಿದಾಗ ಇಷ್ಟೇನಾ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ. ಮೈಸೂರಿಂದ ಜಸ್ಟ್ 25 ಕಿಲೋಮೀಟರ್ಸ್ ಅಷ್ಟೇ, ನಂಜನಗೂಡು ಹತ್ತಿರ ಆಗುತ್ತೆ. ನೀವೇನಾದರೂ ಹತ್ತಿರದಲ್ಲಿದ್ದು ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತ ಈ ಪ್ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಮಾತ್ರ. ಈ ಥರ ಗ್ರೀನರಿ ಮಧ್ಯ ಕಲ್ಗಳ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಆ ಫೀಲೇ ಬೇರೆ, ಸಖತ್ತಾಗಿರುತ್ತೆ. ಇದು ದೇವಸ್ಥಾನದ ಹಿಂಭಾಗ, ಮತ್ತು ದೇವಸ್ಥಾನದ ಮುಂದೆ ಮತ್ತೆ ಗದ್ದೆ, ನದಿ ಎಲ್ಲನೂ ಇದೆ. ಎಲ್ಲನೂ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಈ ಥರ ಹಸಿರಾಗಿರೋ ಗದ್ದೆ, ಇಷ್ಟು ಚೆನ್ನಾಗಿರೋ ಗ್ರೀನರಿ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು. ಬಿಸಿಲು ಸುಸ್ತು ಯಾವುದು ಕೂಡ ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿತ್ತು ಮಾತ್ರ. ನಾನಂತೂ ಎಷ್ಟು ಸತಿ ಇಲ್ಲಿ ಹಿಂದೆ ಮುಂದೆ ಓಡಾಡಿದೆ ಅಂತ ಲೆಕ್ಕನೇ ಇಲ್ಲ. ಆ ನೀರಲ್ಲಿ ಆಟ ಆಡಿಕೊಂಡು ಫೋಟೋಸ್ ವೀಡಿಯೋಸ್ ಅಂದ್ಕೊಂಡು ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸುಮಾರು ಒಂದು 2 hours ಅಂತೂ ನಾವು ಇಲ್ಲೇ ಇದ್ವಿ ಅಂತ ಅಂದ್ಕೊಳ್ತೀನಿ. ಅಂದರೆ ಈ ಗ್ರೀನರಿ ಮಧ್ಯ ಆ ಕಲ್ಲು ಹಾಕಿದಾರಲ್ವ, ಇದೇ ಮೇನ್ ಅಟ್ರಾಕ್ಷನ್ ಈ ಪ್ಲೇಸ್ಗೆ ಅಂತ ಹೇಳ್ಬೋದು. ಹಾಗೆ ಯಾರು ಕೂಡ ಅಷ್ಟಾಗಿ ಜನ ಕೂಡ ಇರಲಿಲ್ಲ ಅಲ್ವಾ. ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ.
ದೇವಸ್ಥಾನ ಸುತ್ತ ಇದೇ ತರ ಗದ್ದೆ ಇದೆ. ಕಣ್ಣು ಹಾಯಿಸಿದಷ್ಟು ದೂರ ಬರೀ ಹಸಿರಾಗಿರೋ ಗದ್ದೆ ಮಾತ್ರ ಕಾಣಿಸುತ್ತೆ. ನೀವೇನಾದ್ರೂ ಬರೋ ಪ್ಲಾನ್ ಇದ್ರೆ ಈ ತರ ಗದ್ದೆ ಹಸಿರಾಗಿದ್ದಾಗ್ಲೇನೆ ಬನ್ನಿ, ನೋಡಕ್ ಚೆನ್ನಾಗಿರುತ್ತೆ. ಆಲ್ರೆಡಿ ಪೈರೆಲ್ಲ ಬಂದಿದೆ, ಇನ್ನೊಂದು 15-20 ದಿನದಲ್ಲೆಲ್ಲ ಗದ್ದೆ ಅಂದ್ರೆ ಕೆಂಪಾಗ್ಬೋದು. ಅಂದ್ರೆ ಆಮೇಲೆ ಕಟ್ ಮಾಡಿದ್ಮೇಲೆ ವ್ಯೂ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಅಂದ್ರೆ ಗದ್ದೆ ಇಷ್ಟು ಗ್ರೀನ್ ಆಗಿರೋದ್ರಿಂದ ಇಷ್ಟು ಅಟ್ರಾಕ್ಟಿವ್ ಆಗಿ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿರೋದು. ಆಮೇಲೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಅಂದ್ರೆ ನಿಮ್ಗೆ ಈ ತರ ವ್ಯೂ ಬೇಕು ಅಂದ್ರೆ ಮಾತ್ರ ಈ ಟೈಮಲ್ಲಿ ಬನ್ನಿ. ಇಲ್ಲ ಅಂತಂದ್ರೆ ನೀವು ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗ್ತೀರಾ ಅಂದ್ರೆ ಯಾವಾಗ ಬೇಕಿದ್ರೂ ಹೋಗ್ಬೋದು ದೇವಸ್ಥಾನದ ಟೈಮಿಂಗ್ಸ್ ನೋಡ್ಕೊಂಡು. ಈ ಸುತ್ತ ಗ್ರೀನರಿ ಮಧ್ಯ ಈ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ, ಮತ್ತೆ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ನಿಮ್ಗೆ ಎಲ್ಲೂ ಕೂಡ ಕಸ ಆಗ್ಲಿ ಗಲೀಜಾಗ್ಲಿ ಏನು ಕೂಡ ಕಾಣಿಸಲ್ಲ. ಮತ್ತೆ ನಾನಿಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರೋದೇನಂದ್ರೆ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ನಾನಿಲ್ಲಿ ನೋಡಿಲ್ಲ, ಅಷ್ಟು ಕ್ಲೀನ್ ಆಗಿದೆ. ಅಂದ್ರೆ ನಾವು ಕೆಲವು ಕಡೆ ಹೋದಾಗ್ಲೆಲ್ಲ ನೋಡಿರ್ತೀವಿ ಅಲ್ವಾ, ದೇವಸ್ಥಾನ ಸುತ್ತಮುತ್ತ ಅಲ್ಲೆಲ್ಲ ಎಸ್ದಿರ್ತಾರೆ, ಅಥವಾ ಮರದ ಕೆಳಗಡೆ ತೆಂಗಿನ ಮರದ ಕೆಳಗಡೆ ಪೂಜೆ ಮಾಡಿರೋ ಹೂವು ಅದು ಇದು ಅಂತ ಎಲ್ಲಾನು ಎಸ್ದಿರ್ತಾರೆ. ಅದ್ಯಾವುದು ಕೂಡ ಇಲ್ಲಿ ನಿಮ್ಗೆ ನೋಡೋದಿಕ್ ಸಿಗಲ್ಲ, ಅಷ್ಟು ಕ್ಲೀನ್ ಆಗಿದೆ. ತುಂಬಾನೇ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ಹಾಗೆ ನಾವು ಆ ಕಡೆ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿತ್ತು. ಸ್ವಲ್ಪ ಬೇಜಾರಾಯಿತು, ಬೇಗನೆ ಬಂದು ಕೂಡ ದೇವ್ರ ದರ್ಶನ ಮಾಡಿಲ್ಲ ಅಲ್ಲ ಅಂತ. ಬಟ್ ಏನು ಮಾಡೋದು, ಹೊರಗಡೆಯಿಂದಲೇ ನಮಸ್ಕಾರ ಮಾಡಿದ್ದಾಯಿತು. ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಮಗೆ, ಇಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಮತ್ತು ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ ಇಲ್ಲಿ ಅರ್ಚಕರ ನಂಬರ್ ಕೂಡ ಕೊಟ್ಟಿದ್ದಾರೆ, ನೀವೇನಾದರೂ ಇಲ್ಲಿ ಪೂಜೆ ಮಾಡಿಸೋರಿದ್ರೆ ಅವ್ರಿಗೆ ಕಾಲ್ ಮಾಡಿ ನೀವು ಬರ್ಬೋದು. ಇದು ದೇವಸ್ಥಾನದ ಮುಂಭಾಗ, ಇಲ್ಲೂ ಕೂಡ ಹಸಿರಾಗಿರೋ ಗದ್ದೆ ನೋಡ್ಬೋದು. ಹಾಗೆ ನಡ್ಕೊಂಡು ಹೋಗೋದಿಕ್ಕೆ ಕಲ್ಲು ಕೂಡ ಹಾಕಿದ್ದಾರೆ. ಹೀಗೆ ನಡ್ಕೊಂಡು ಮುಂದೆ ಹೋದ್ರೆ ನದಿ ಕೂಡ ಇದೆ, ಕಬಿನಿ ನದಿ, ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಸಿಟಿಲೇ ಇದ್ದು ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿರೋರಿಗೆ ಏನನ್ಸುತ್ತೋ ನಂಗೆ ಗೊತ್ತಿಲ್ಲ, ಆದರೆ ಹಳ್ಳಿಲೇ ಬೆಳೆದು ಸಿಟಿಲಿರೋ ನಮಗೆ ನಮ್ಮೂರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಥರ ಪ್ಲೇಸ್ಗೆಲ್ಲ ಬಂದಾಗ ತುಂಬಾ ಖುಷಿ ಕೊಡುತ್ತೆ, ಅದನ್ನ ಹೇಳೋದಕ್ಕಾಗಲ್ಲ. ಈ ಥರ ಹಳ್ಳಿ ವಾತಾವರಣ ಎಲ್ಲೋ ಒಂದು ಕಡೆ ನಮ್ಮೂರ ಕಡೆನೇ ಹೋಗಿರೋ ಥರ ಫೀಲ್ ಕೊಡುತ್ತೆ. ಅಂದರೆ ಪ್ರಕೃತಿ ಸೌಂದರ್ಯನ ಸವಿಯೋ ಮನಸ್ಸಿರ್ಬೇಕಷ್ಟೇ, ಅವಾಗ ಮಾತ್ರ ನಾವು ಎಲ್ಲೋದ್ರೂ ಕೂಡ ಆ ನೇಚರ್ನ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಇಲ್ಲಾಂದರೆ ಎಷ್ಟೇ ಚೆನ್ನಾಗಿರೋ ಜಾಗಕ್ಕೆ ಹೋದ್ರೂ ಕೂಡ ಇಷ್ಟೇನಾ ಇಲ್ಲೇನಿದೆ ಮಹಾ ಅನ್ನೋ ಥರ ಅನಿಸುತ್ತೆ. ನಂಗೆ ಮಾತ್ರ ಹೆಂಗೆ ಅನಿಸುತ್ತಾ, ನಿಮಗೂ ಕೂಡ ಹೀಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ನಂಗೆ ಎಲ್ಲೇ ಹೋದ್ರೂ ಕೂಡ ತುಂಬಾ ಖುಷಿ ಆಗುತ್ತೆ ನೇಚರ್ ನೋಡೋದಕ್ಕೆ, ಅದನ್ನು ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಹಾಗಾಗಿ ನಾನು ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರ್ತೀನಿ. ಆಮೇಲೆ ಮನೆಗೆ ಬಂದಮೇಲೂ ಕೂಡ ಅದನ್ನೆಲ್ಲ ನೋಡಿದ್ರೆ ನಂಗೆ ಖುಷಿ ಆಗಬೇಕು, ಅದಕ್ಕೋಸ್ಕರ. ನಂತರ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರೆಲ್ಲ ಇದ್ದೀರಾ ಅಂತ. ಇಲ್ಲಂತೂ ತುಂಬಾನೇ ಪ್ರಶಾಂತವಾಗಿದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನೀರು ಕಾಣಿಸ್ತು ಅಂತ ನೀರಲ್ಲೆಲ್ಲ ಇಳಿಯೋದಕ್ಕೆ ಹೋಗಬೇಡಿ. ಇಲ್ಲೇ ಮೇಲೆ ತುಂಬ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾರು ಕೂಡ ನೀರಲ್ಲಿ ಇಳಿಯೋದು, ಕೈಕಾಲು ತೊಳೆಯೋದು, ಸ್ನಾನ ಯಾವುದನ್ನು ಕೂಡ ಮಾಡಬಾರ್ದು ಅಂತ. ಹಾಗಾಗಿ ಯಾರು ಕೂಡ ನೀರಲ್ಲೆಲ್ಲ ಇಳಿಯೋದಕ್ಕೆ ಹೋಗಬೇಡಿ. ಬೋರ್ಡ್ ಕೂಡ ಹಾಕಿದ್ದಾರೆ, ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಮರೆತೆ. ನಾವಂತೂ ಇಲ್ಲಿ ಬೆಳಿಗ್ಗೆನೆ ಬಂದವರು, ಮಧ್ಯಾಹ್ನದವರೆಗೂ ಇಲ್ಲೇನೆ ಇದ್ವಿ. ಆಮೇಲೆ ಅನ್ನಿಸ್ತು ಏನಾದರೂ ತಿನ್ನೋಕೆ ತಗೊಂಡು ಹೋಗಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ. ಇಲ್ಲಿ ಹತ್ರದಲ್ಲಿ ಏನು ಕೂಡ ಸಿಗಲ್ಲ, ಹಾಗಾಗಿ ಹೋಗೋದಾದ್ರೆ ಏನಾದರೂ ತಗೊಂಡು ಹೋಗಿ, ಚೆನ್ನಾಗಿರುತ್ತೆ. ಬಟ್ ಏನೇ ವೇಸ್ಟ್ ಇದ್ರೂ ಕೂಡ ನಿಮ್ಮ ಜೊತೆಗೇನೆ ವಾಪಸ್ ತಗೊಂಡೋಗಿ, ಅಥವಾ ಡಸ್ಟ್ಬಿನ್ ಎಲ್ಲ ಇದೆ ಅದರಲ್ಲೇನೆ ಹಾಕಿ. ಇಷ್ಟು ಕ್ಲೀನ್ ಆಗಿರೋ, ಇಷ್ಟು ಚೆನ್ನಾಗಿರೋ ಜಾಗನ ಕ್ಲೀನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತಲ್ವಾ. ಹಾಗಾಗಿ
ನಾವಿಲ್ಲಿದ್ದಾಗ ಸುಮಾರು ಜನ ಬಂದು ಹೋದರು. ಹಾಗೆ ಲಾಸ್ಟಲ್ಲಿ ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ತಾ ಇದ್ರು. ಪ್ಲೇಸ್ ಅಂತೂ ತುಂಬಾನೇ ಕಾಮ್ ಆಗಿ ತುಂಬಾನೇ ಚೆನ್ನಾಗಿದೆ. ನನಗಂತೂ ಇಲ್ಲಿಂದ ಹೊರಡೋಕೆನೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.